ಸೊ ಗುಡ್ ಮಾರ್ನಿಂಗ್ ಬೆಂಗಳೂರು ಏನ್ರಪ್ಪ ಫ್ಯಾಮಿಲಿ ಅಂತಂದ್ರೆ ಆಲ್ ಸೆಟ್ ಮಸ್ತ್ ಪದ್ಧತಿ ಅಂತೂ ರೆಡಿ ಆಗೈತಿ. ಉತ್ತರ ಕರ್ನಾಟಕ ಊಟ ಇಡೀ ವರ್ಲ್ಡ್ ಅಲ್ಲೇ ಬೆಸ್ಟ್ ಊಟ. ಥ್ಯಾಂಕ್ ಯು. ಬರ್ಬೇಕ ಇಲ್ಲಿ ನಿಂದಿರ್ಬೇಕು ನಾವು. ನಮಗ್ ಮೇನ್ ಇರೋದು ಯಾರಿಪ್ಪ ಅಂತಂದ್ರೆ ದೀಪೋಣ. ಏನಿಲ್ಲ ಭಾಳ ಏನಿಲ್ಲ, 60 ಲಕ್ಷ ರೂಪಾಯಿ ಬರೀ ಮಮ್ಮಿಗೆ ಸ್ಕೂಲಿಗೆ ಬಿಡಕ್ಕೆ ಬರೋಬ್ಬರ ಐತಿ. ಆ್ಯಂಡ್ ಫಸ್ಟ್ ಟೈಮ್ ಮುಂದಿಂದ ರಿಯಲ್ ಲೈಫ್ದಾಗ ನೋಡಕತ್ತೈತಿ ವರ್ಷ 9/11. ಇದನ್ನ ಪಪ್ಪಾಗ ಸ್ಕೂಲಿಗೆ ಬಿಡಕ್ಕೆ ತೊಗೊಂಡೋಗೋಣ. ಪಾರ್ಕ್ ಇಡಿಲ್ಲ, ಕಾಲೇಜಿಗೆ ತೊಗೊಂಡೋಗಕ್ಕೆ ಚಂದ ಐತಾದ್ರೆ. ಯಾರು ಬರತ್ತಾರಿ ಅಂತಂದ್ರೆ ಬೆನ್ ಗರಾಜ್. ಹಾಂ ರೀ, ಯಾರದಾರ ನೋಡ್ರಿ ಅಣ್ಣ ನೋಡಿಲ್ಲ. ಸೊ ಹೇಳ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ನಾನು ನಿಮ್ಮ ದೊಡ್ಡ ಪ್ರಜ್ವಲ್. ಇಂದನೇ ಎಪಿಸೋಡ್. ಸೊ ಸೀನ್ ಟ್ರಿಪ್ ಆಫ್ ಫ್ಯಾಮಿಲಿ ಅಂತಂದ್ರೆ ಇವತ್ತೈತಿ ಟ್ರ್ಯಾಕ್ ಡೇ ಅಂದ್ರೆ ನಮ್ದಿಲ್ಲ, ಟ್ರ್ಯಾಕ್ ಡೇ ಐತಿ. ಬಟ್ ಆದ್ರೆ ಈಗ ಏನು ಟ್ರಿಪ್ ಆಫ್ ಫ್ಯಾಮಿಲಿ ಇದೆ ಎಲ್ಲಕ್ಕಿಂತ ಫಸ್ಟಿಗೆ ಸ್ನಾನ ಮಾಡ್ಬೇಕು, ಹೊರಗೆ ತೋರಿಸ್ಬೇಕು ನಿಮಗೆ ಅಂತಂದ್ರೆ ಪೂರ 13 ಡಿಗ್ರಿ ಸೆಲ್ಸಿಯಸ್ ಐತಿ ಈಗ ಆಲ್ರೆಡಿ. ಇಲ್ಲಿನೂ ತಂಪಿಲ್ಲ, ಹೊರಗೆ ಹೋದ್ಕೊಳ್ಳಿ ಪಿಕ್ಚರ್ ಬಯಲಾಕೈತಿ. ಮಗ ಈಗ ತೊಳ್ಕೊಂಡು ಜಳಕ ಅದು ಮಾಡ್ಬೇಕು. ಆ್ಯಂಡ್ ನಮ್ಮ ತಂಗಿ ಫ್ರೆಂಡ್ ಒಬ್ರು ಯಾರೋ ಬರೋದಾರ ಪಿಕ್ ಮಾಡಕ್ಕೆ 7 ಗಂಟೆಗೆ. ಅಷ್ಟೊಳಗೆ ನಾವು ರೆಡಿಯಾಗಿ ಕೆಳಗೆ ನಿಂದಿರ್ಬೇಕು. ಹಿಂಗೆಲ್ಲ ಸೀನಿಯರ್ ಐತಿ, ಯಾಕಂದ್ರೆ ಟ್ರಾಫಿಕ್ ಭಾಳ ಆಕೈತಿ ಇಲ್ಲಿ. 10 ಗಂಟೆ ಅಂತಂದ್ರೆ ನಾವು ಎಲ್ಲಿರ್ಬೇಕ್ರಿಪ್ಪ ಅಂತಂದ್ರೆ ಟ್ರ್ಯಾಕ್ದಾಗ ಇರ್ಬೇಕು. ಇಲ್ಲಿಂದ ಆಲ್ಮೋಸ್ಟ್ 40 ಕಿಲೋಮೀಟರ್ಸ್ ಐತಿ ತನೇಜ ಏರೋಸ್ಪೇಸ್ ಹೊಸೂರು. ಎಲೆಕ್ಟ್ರಾನಿಕ್ ಸಿಟಿ ಒಳಗೆ ರೂಮ್ ಮಾಡ್ಬೇಕಿತ್ತು, ಬಟ್ ಡ್ಯೂ ಟು ಸಮ್ ಎಮರ್ಜೆನ್ಸಿ ಮತ್ತು ಒಂದು ಸ್ವಲ್ಪ ಅರಬಿ ಅದು ತೊಗೊಳೋದೈತ್ರಿಪ್ಪ ಅಂತ ನಾವೆಲ್ಲಿ ರೂಮ್ ಮಾಡಿದ್ವಿರಿಪ್ಪ ಅಂತ ಇಲ್ಲೇ ಮೆಜೆಸ್ಟಿಕ್ ಕಡೆ ರಾಮಕೃಷ್ಣ ಹೋಟೆಲ್ಲೇ ಮಾಡಿದ್ವಿ. ರೂಮ್ ಮಾತ್ರ ಭಾಳ ಹಿಂಗೈತಿ, ಭಾಳ ಅಂದ್ರೆ ಭಾಳ ಖರಾಬ. ಬಟ್ ಆಪ್ಷನ್ ಏನು ಇದ್ದಿರ್ಕಿಲ್ಲ ನಮಗೆ, ಯಾಕಂದ್ರೆ ಭಾಳ ಲೇಟಾಗಿತ್ತು. ಆಮ್ಯಾಗ ಎಲ್ಲೂ ರೂಮ್ ಸಿಗತ್ತೆ ಇದ್ದಿರ್ಕಿಲ್ಲ. ರೂಮ್ ಬಡಕ್ನಲ್ಲಿ ಮಾಡಿ ಆನ್ಲೈನ್ ಒಳಗೆ ಅರ್ಬಿಯಲ್ಲಿ ಸಿಗ್ತದೆ ಅಂತ ಚೆಕ್ ಮಾಡತ್ತಿದ್ವಿ, ಬಟ್ ಎಲ್ಲ ಆಫ್ ಇತ್ತು. ಅದಕ್ಕೆ ಸ್ನಿಚ್ ಅಂತ ಸಿಗ್ತಾ, ಅದು ಎಲ್ಲ ಐತ್ರಿಪ್ಪ ಅಂತಂದ್ರೆ ಬ್ರಿಗೇಡ್ ರೋಡ್ ಅಂತಿತ್ತು. ನಮಗೆ ಅದು ಗುರ್ತಾ ಇಲ್ಲ. ಸೀದಾ ಬ್ರಿಗೇಡ್ ರೋಡ್ ಹೋಗ್ತೀವಿ, ಅದು ಎಲ್ರಿಪ್ಪ ಅಂತ ಚರ್ಚ್ ಸ್ಟ್ರೀಟ್. ಅಲ್ಲಿ ಹೋಗೋದ್ಮ್ಯಾಗ ತಲೆನೂ ನೋವಾಕತ್ತ ಬಿಡುತ್ತೆ ನಮ್ಗೆ. ಇಲ್ಲಿ ಜನ್ರೇಷನ್ ಲೈಕ್ ಹುಡುಗಿ ಅಡ್ಡಾಡೋದು ಹಂಗೆ ನೋಡಿ ಲೈಕ್ ನಾವು ವಸೀಮಣ್ಣ ಎಲ್ಲರೂ ಅದನ್ನ ನಾವು ಬೆಂಗಳೂರಿನ ಬಗ್ಗೆ ಮಾತಾಡ್ತಿದ್ದಿಲ್ಲ. ಲೈಕ್ ಹಂಗೆ ಅನ್ಸ್ಬಿಡ್ತು ನನಗೆ ಆಲ್ಮೋಸ್ಟ್. ಲೈಕ್ ಫ್ಯಾಷನ್ ಗೀಷನ್ದು ಕ್ರೇಜ್ ಮಸ್ತ್ ಅಲ್ಟಿಮೇಟ್ ಐತಿ. ಬಟ್ ಲೇಟ್ ನೈಟ್ ಮಟ್ಟ ಹೊರಗೆ ಅಡ್ಡಾಡ್ತಾರೆ ಇಲ್ಲೇ. ವಿಚಿತ್ರ ಅನ್ಸ್ಬಿಡುತ್ತೆ ನನಗೆ, ಲಿಟ್ರಲಿ ವಿಚಿತ್ರ ಅನ್ಸ್ಬಿಡುತ್ತೆ. ಅಲ್ಲಿಂದ ತಲೆನೂ ಹಾಕತ್ತೆ. ಮತ್ತು ಮನೆ ರೂಮಿಗೆ ಬಂದು ಆರ್ಡರ್ ಮಾಡಿದ್ವಿ. ಊಟ ಗೀಟ ಅದು ಮಾಡಿ ಸೀದಾ ಮಕ್ಕೊಂಡ್ವಿ. ಎಲ್ಲ ಸೀನಿಯರ್ ಐತ್ರಿ ಫ್ಯಾಮಿಲಿ. ಸೊ ಸಿಗೋದು ಬರ್ರಿ, ಮಸ್ತ್ ರೆಡಿ ಅದಾಗುನ ಜಳಗ ಅದು ಮಾಡಿ ಸಿಗ್ತೈತೆ ಅಂತ. ಸ್ಟೇಡಿಯಮ್ನಾಗ ಏನು ಚಾನಲ್ ಸೂಪರ್ ಇದ್ರಿಪ್ಪ ಫ್ಯಾಮಿಲಿ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ದು ಮಾತ್ರ ಮರಿಬೇಡ್ರಿ. ಆ್ಯಂಡ್ ಬರ್ರಿ. ಮಂಜು ನೋಡ್ರಿ ಫ್ಯಾಮಿಲಿ ಇಲ್ಲಿ. ಇನ್ನೂ ಈಗ 5:30 ಆಗೈತೆ. ಅದನ್ನೇ ದುಮ್ಶಾನ್ ಮಂಜೈತಿ. ಚೆ ಭಾಳ ಡೇಂಜರ್ ಆತ ಬೇರೆ. ನೋಡ್ರಿಲ್ಲ 5 ಆಗೈತೆ, ಜನ ಹೆಂಗೆ ಆಟಾಡಕ್ತಾರಿಲ್ಲ. ನಮ್ಮ ಕಡೆ 1 2 ಗಾಡಿ ಎಲ್ಲರೂ ದೂರ ಕಾಣ್ತಾವೆ. ಬಟ್ ಇಲ್ಲಿ ತಂಪು ಮಾತ್ರ ಐತಿ. ಇನ್ನೂ ಈ ಕಡೆ ಬಿಲ್ಡಿಂಗ್ ಕಡೆ ಏನೋ ಬಂದಿಲ್ಲ ನಮ್ಮ ಸೈಡ್, ಯಾಕಂದ್ರೆ 13 ಡಿಗ್ರಿ ಸೆಲ್ಸಿಯಸ್ ಐತಿ ಲಿಟ್ರಲಿ. ಆತಂಗ ನಾನು ಥಂಡಿ ಅಂತ ತಿಳ್ಕೊಂಡ್ರಿ ಅಂತಂದ್ರೆ ಥಂಡಿ ತಕ್ಕಂತ ಬಿಡ್ತಾರೆ. ಬರಿಗಾಲೇ ಬಂದ್ಬಿಟ್ಟೆ ನಾ ರೂಮಿಂದ. ಬರೀ ಬಡ ರೆಡಿ ಆಗಿ ಜಳಕ ಮಾಡಿ ಸಿಕ್ಕತ್ತಂತ. ಸ್ಟೇಟಿವ್ ಆಗಿದೆ. ಸೊ ಗುಡ್ ಮಾರ್ನಿಂಗ್ ಬೆಂಗಳೂರು ಏನ್ರಪ್ಪ ಫ್ಯಾಮಿಲಿ ಅಂತಂದ್ರೆ ಆಲ್ ಸೆಟ್ ಮಸ್ತ್ ಪದ್ಧತಿ ಅಂತೂ ರೆಡಿ ಆಗೈತಿ. ಸ್ವಲ್ಪ ಬಾಲ್ಕನಿ ವ್ಯೂ ಸಂಬಂಧ ಬಂದೈತಿ. ಅಲ್ಲೊಬ್ರು ಬ್ಲಾಗರ್ ಬಂದಾರ ಇಲ್ಲಿ ನೋಡ್ರಿ. ಓಕೆ, ಗಾವ ಹೊಡೆದಿರ್ತಾಳೆ. ಆ್ಯಂಡ್ ಹಿಂಗೆ ಸೀನ್ ಐತ್ರಿ ಫ್ಯಾಮಿಲಿಯಲ್ಲಿ ನೋಡ್ಬೋದು ನೀವು. ಆಲ್ರೆಡಿ ಮಾರ್ನಿಂಗ್ ಆಗೈತಿ. ಮಂಜು ನೋಡ್ರಿ ಮಂಜು. ಆ್ಯಂಡ್ ಆಲ್ರೆಡಿ ಅವ್ರು ಬಂದಾರ. ಬರೀ ಫ್ಯಾಮಿಲಿ ಲೆಟ್ಸ್ ಗೋ. ಏನ್ರಿಪ್ಪ ಅಂತಂದ್ರೆ ಫ್ರಮ್ ಧಾರವಾಡ ಸ್ಟ್ರೀಟ್ಸ್ ಟು ಬೆಂಗಳೂರು ಸ್ಟ್ರೀಟ್ಸ್. ಎಲ್ಲರೂ ದುಬೈ ಅದು ಇದು ಮಾಡ್ತಾರೆ. ನಾವು ಹಂಗೈತ್ರಿ ಇಲ್ಲಿ ಹೋಗ್ಬೇಕು. ಆ್ಯಂಡ್ ನಂಗೆ ಯಾಕೋ ಔಟ್ಫಿಟ್ ನನಗೆ ಭಾಳ ಚಂದ ಅನ್ಸಕತ್ತೈತಿ. ಏನೋ ಒಂದು ಸ್ವಲ್ಪ ಚೇಂಜಸ್ 2026 ಇನ್ನೂ ಜಾಸ್ತಿ ಚೇಂಜ್ ಆಗೋಣ. ಚಲೋ ಅದೇವ ಕ್ಯಾಮ್ರಾ ಒರೆಸ್ಬೇಕು ಅನಿಸ್ತೈತಿ. ಮನ್ಸಿಂದ ಭಾಳ ಚಲೋ ಅದ ಬಿಡ್ರಿಪ್ಪ. ಸನ್ಮಾನ್ ಹೋಟೆಲ್, ಯಾಕಂತಂದ್ರೆ ನಿನ್ನೆ ನೈಟ್ ವ್ಯೂ ಅದು ನೋಡಿ ಗುರ್ತಾತೆ. ಆ್ಯಂಡ್ ನಮ್ಗೆ ಬೇಕಾದವ್ರು ಇನ್ನೊಬ್ರು ಹೇಳಿದ್ರೆ ಕೋರಮಂಗಲ ಹೋದೆ ಇನ್ನೂ ಹುಚ್ಚಾಡಿತಿ ಅಂತಂದ್ರೆ. ಸೊ ಇನ್ ಕೇಸ್ ಯಾರು ಬೆಂಗಳೂರದವ್ರು ಇದ್ದೀರಿ ಅಂದ್ರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಫ್ಯಾಮಿಲಿ. A few moments later. 5 minutes later. ಆ್ಯಂಡ್ ಫ್ಯಾಮಿಲಿ ಏನಪ್ಪ ಅಂತಂದ್ರೆ ಈಗೆಲ್ಲ ಇದೀರಿ ಅಂತಂದ್ರೆ ನಾವು ನಿಯರ್ ಬೈ ಹೊಸೂರು. ಇಲ್ಲಿಂದ ಹಾಫ್ ಆನ್ ಅವರ್ ಐತಂತೆ. ಇಲ್ಲಿ ನಾಷ್ಟ ಮಾಡಕ್ಕೆ ಉಡುಪಿ ಹೋಟೆಲಿಗೆ ಕರ್ಕೊಂಡಿದ್ದಾರೆ. ಅವ್ರು ಯಾರು ಬೈ ಇದ್ರಲ್ಲ ಅವ್ರಿಗೆ ರೇಸ್ ಐತಿ, ಅವ್ರು ಪಾರ್ಟಿಸಿಪೇಟ್ ಮಾಡತ್ತಾರ ಅವ್ರು.
ಅವ್ರ ಫ್ರೆಂಡ್ಸ್ ಜೊತೆ ಕಳ್ಸ್ಯಾರ ನಮ್ಗೆ. ಆ್ಯಂಡ್ ಬರೀ ಮಸ್ತ್ ಮಸಾಲ ದೋಸೆ ಆರ್ಡರ್ ಮಾಡಿದ್ದೆ. ಆ್ಯಸ್ ಯೂಸ್ವಲ್ ನಿಮ್ಗೆ ಗೊತ್ತೈತಿ ಮಸ್ತ್ ಮಸಾಲ ದೋಸೆ ತಿನ್ನೋಣ ಸೀದಾ. ಮ್ಯಾನೇಜಬಲ್ ಐತಿ. ನಾವು ಅನ್ಕೊಂಡಿದ್ದು ಬರೀ ಸ್ವಲ್ಪ ಥಂಡಿ ಅಷ್ಟೇನು ಥಂಡಿ ಇಲ್ಲ. ನಮ್ಮ ಧಾರವಾಡ ಇನ್ನೊಂದು ಥಂಡಿ ಅನ್ಸಾತೈತಿ. ಮತ್ತು ಕಮೆಂಟ್ನಾಗ ಗಪ್ಪನ್ನು ಹುಡಿ ಹಾಕೊಂಡಿದ್ದು ಅಲ್ಲ ನಮ್ಮ ಧಾರವಾಡ ಥಂಡಿ ಜಾಸ್ತಿ ಅನ್ಸಾತೈತಿ. ಯಾಕಂದ್ರೆ 11 ಮಟ್ಟ 12 ಐತಿ. ಮುಂಜಾನೆ ಟೈಮ್ನಾಗ ಇಲ್ಲ ಅಷ್ಟಿಲ್ಲ. ಮಂಜು ಒಂದು ಸ್ವಲ್ಪ ಕಡಿಮೆ ಐತಿ. ಬಟ್ ಕೆಲವೊಂದು ಟೈಮ್ನಾಗ ಹೆಚ್ಚು ಕಮ್ಮಿ ಆಗ್ತದೆ ಕ್ಲೈಮೇಟ್ ಅದ್ರ ಮ್ಯಾಗ ಅದೇ. ಇಂಡಿಗೆ ಬಡಕ್ಕೆ ನಾಷ್ಟ ಮಾಡೋಣ. ನಾಷ್ಟ ಮಾಡಿ ಇವೆಂಟಿಗೆ ಹೋಗೋಣ. ಅವ್ರ ಕಡೆ ಪಾಸ್ ಕೊಡ್ತಾರೆ ಅಂತಂದ್ರೆ ಕಾಲ್ ಮಾಡ್ತೇವೆ ಅವರಿಗೆ ಸೆಟಿಂಗ್ ಆಗುತ್ತೆ. ಕರುನಾಡ ತಾಯಿ ಸದಾ ಚಿನ್ಮಯಿ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮ. ಅಂತಂದ್ರೆ ನಮಗೆ ಇನ್ಫ್ಲೂಯೆನ್ಸರ್ ಆ್ಯಂಡ್ ಮೀಡಿಯಾದ ಟ್ಯಾಗ್ ಸಿಕ್ಕೈತಿ. ಲೈಕ್ ನಾವು ಟ್ರ್ಯಾಕ್ ಮ್ಯಾಗದು ಹೋಗ್ಬೋದು. ಬಟ್ ಲಿಮಿಟೆಡ್ ಟೈಮ್ ಇರ್ತೈತಿ ಇಷ್ಟರೊಳಗೆ ಇಷ್ಟ ಅಂತಂದು ಹೋಗ್ಬೇಕಂತ. ಆ್ಯಂಡ್ ಇದು ಇನ್ವಿಟೇಷನ್ ಕಾರ್ಡ್ ಇತ್ತು. ಇದನ್ನು ಮಿಸ್ ಮಾಡ್ಬಾರ್ದಂದಿದ್ರು. ಬರೋ ಮುಂದೆ ತೊಗೊಂಬಂದಿದ್ದೆ. ಆ್ಯಂಡ್ ಇಲ್ಲಿ ಇನ್ಫ್ಲೂಯೆನ್ಸರ್ ಪಾಸ್ ಫೈನಲಿ ಇನ್ಫ್ಲೂಯೆನ್ಸರ್ ಅಲ್ರಿ ಫ್ಯಾಮಿಲಿ. ನಿಮ್ಗೆ ಲಿಟ್ರಲಿ ಏನು ಕ್ರೇಜಿ ಕಾರ್ಸ್ ಕ್ರೇಜಿ ಬೈಕ್ಸ್ ಬರತ್ತಾವ ಅಂದ್ರೆ ಹಾಪರಿ. ಬಟ್ ನಮ್ಮ ವಸಿಮಣ್ಣನ ಬೂಸಾದು ನೋಡಿ ನಂಗೆ ವಸಿಮಣ್ಣನ ಬೂಸಾನ ನೆನಪು ಬರಾಕತ್ಬಿಟ್ಟಿದೆ. ಯಾಕಂತಂದ್ರೆ ನಮ್ಮ ಗ್ಯಾಂಗ್ದಾಗ ಬೂಸ ಐತಿ. ತಲೆನೇ ಕಲ್ಸ್ಕೊಳಂಗಿಲ್ಲ. ಸೊ ಇವ್ರು ಮುನ್ನಾ ಅಣ್ಣ ಅಂತ, ಇವ್ರ ಹರ್ಷ, ಅವ್ರ ತಮ್ಮ ಮತ್ತು ಇನ್ನೊಬ್ರು ಅಲ್ಲಿ ಆಲ್ರೆಡಿ ಒಳಗೆ. ಸೊ ನೋಡ್ರಿ ಗಾಡಿಗಳ ಬಗ್ಗೆ ಮಾತಾಯಿಲ್ಲ ಫ್ಯಾಮಿಲಿ. ನಿಮ್ಗೆ ಸೌಂಡ್ ನೋಡ್ಲಾದ್ರೆ ಹೆಂಗೈತೆ ಬೇಸಿ ಸೌಂಡ್. ದುಗ್ 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 ಅನ್ನತೈತಿ ಫ್ಯಾಮಿಲಿ. ಅದು BH ಪಾಸಿಂಗ್ ಐತಿ. ಚಲೋ ಲೆಟ್ಸ್ ಗೋ. ಎಷ್ಟು ಫೋಟೋ ಹೊಡೆದ್ರು ವಿಡಿಯೋ ಮಾಡಿದ್ರು. ಅಲ್ಲಿ ನೋಡ್ರಿ ಇವ್ರು ನಂಗೆ ಸಣ್ಣವ್ರಂತ. ಇವ್ರ ಹೆಸರು ಪ್ರಸಾದ್. ಆ ಕಡೆ ಸೈಡ್ ಅಶೋಕ್ ಅಂತ ಅದಾರ. ಅವ್ರ ಹರ್ಷ ಆ್ಯಂಡ್ ಮುನ್ನ ಅವ್ರದ್ದು ರೇಸ್ ಐತಿ. ಆ್ಯಂಡ್ ನಾನು ನಮ್ಮ ತಂಗಿ ಅತ್ತೇರಿ ಬಾಯಿ ಸಾಬ್. ಏನು ಕ್ರೇಜಿ ಅನ್ಸಾಕತ್ ಬಿಟ್ಟೈತಿ. ಇವೆಲ್ಲ ರೇಸಿಂಗ್ ಗಾಡಿ ಅಂತೀವಿ. ಇವ್ರು ರೇಸಿಗೆ ಬರುವುದಾವ. ಪಾರ್ಕಿಂಗ್ ಗಿಟಾರ್ ಕೊಡ್ತಿಲ್ಲ. ಗಾಡಿಗಳೆಲ್ಲ ಅಲ್ಲಿ ಒಳಗದಾವೆ. ನೋಡುಂಬರಿ ಟ್ರ್ಯಾಕಲ್ಲಿ ಏನೇನೈತೆ ಅಂತ ತೋರಿಸಿದಂತ. ಆಲ್ಮೋಸ್ಟ್ ಇದು 2 ಬ್ಲಾಗ್ ಆಕೈತಿ ನಂಗೆ ಅನ್ಸಿದ ಮಟ್ಟಿಗೆ. ಭಾಳ ಯಾಕಂತಂದ್ರೆ ಇಷ್ಟು ದಿನ ನಾವು ಬೈಕ್ ಎಕ್ಸ್ಪೋ ಹೋಗ್ಯಾವ. ಇಲ್ಲೇ ಟ್ಯೂನ್ಡ್ ಕಾರ್ಗಳು ಅದಾವೆ. ಟ್ಯೂನ್ಡ್ ಬೈಕ್ ಐತಿ. ಲಿಟ್ರಲಿ ಹೇಳ್ತಾನಲ್ಲ ಹುಚ್ಚ ಹಿಡಿತೈತಿ ಸೌಂಡೇ. ನಮ್ಮ ಬೈಕರ್ಸ್ ಯಾರಾದಿರ ಅಂತಂದ್ರೆ ನಿಮ್ಗೆ ಕ್ರೇಜಿ ರಿಯಾಕ್ಷನ್ ಕ್ರೇಜಿ ಸೌಂಡ್ ಕೇಳಿದ್ರೆ ಹುಚ್ಚ ಹಿಡಿತೈತಿ. ನೋಡ್ರಿ ವೆಸ್ಪಾ ಹೆಂಗೆ ಹೊಡ್ಯಾತಾರ ನೋಡ್ರಿ. ಪೂರಾ ಅಂತಾರಲ್ಲ ಭಾಳ ಮಂದಿಗೆ ಒಂದೊಂದು ಕ್ರೇಜ್ ಇರ್ತೈತಿ. ಬೈಕರ್ಸ್ ಮತ್ತು ಕಾರ್ದವ್ರದಂತೂ ಹೆವನ್ ಪ್ಲೇಸ್ ಐತಿ. DC ಅಣ್ಣ ದೀಪೋ ಇದು ಆ್ಯಕ್ಚುಲಿ ಇಲ್ಲಿ ನಾವು ಬರ್ಬೇಕು. ಇಲ್ಲಿ ನಿಂದಿರ್ಬೇಕು ನಾವು ವಿತ್ ದಿಸ್ ಪಾಸ್ ಅಂತಂದ್ರೆ ನಮಗೆ ಮೇನ್ ಇರೋದು ಯಾರಿಪ್ಪ ಅಂತಂದ್ರೆ ದೀಪೋಣ. ಸೊ ದೀಪೋಣ ಸಂಬಂಧ ವೇಟ್ ಮಾಡೋದು. ದೀಪೋಣ ಅವ್ರು ಯಾವಾಗ ಬರ್ತಾರಂತೆ. ಆ್ಯಂಡ್ ಟೋಟಲಿ ನೋಡ್ಬೋದು ಇದು ಬೈಕರ್ಸ್ದು ಹೆವನ್ ಇದು. ಇಲ್ಲ ಐತೆ ನೋಡಿ. ಇದು ರೇಸ ಬರೋದೆ ಡನ್ ಅಂತಂದು ಹಾಕ್ಯಾರನ್ರಿ. ಹಾಂ ಹಾಕ್ಯಾರಲ್ಲ. ಸೆಕ್ಯೂರಿಟಿ ಚೆಕ್. ಓಕೆ ಇದರದೆಲ್ಲ ಚೆಕ್ಕಿಂಗ್ ಇರ್ತೈತಂತ. ಇದು ಇವತ್ತು ಡ್ರ್ಯಾಗ್ ರೇಸ್ ಮಾಡತೈತಿ. ಬಟ್ ಟ್ಯೂನ್ಡ್ ಇಲ್ಲ. ನೋಡ್ಬೇಕು ಏನೇನು ಹಾಕ್ಯಾರ ಫ್ಯಾಮಿಲಿ. ಡ್ರ್ಯಾಗ್ ರೇಸಿಗೆ Audi R8 ಚಾಲೋ ಆಗೈತಿ ನೋಡ್ರಿ. ಏನು ಡೇಂಜರ್ ಐತೆ ಸೌಂಡಿಗೆ. ಇವ್ನು ಮಾತ್ರ ನಮ್ಮ ಶಿರಾನ್ ಸಮೇತ ಬಂದೈತಿ ರೇಸಿಗೆ. ನಮ್ಮ ಶಿರಾನ್ ನೋಡ್ರಿ ಇಲ್ಲಿ ಹಂಗೈತಿ. ನಮ್ಮ ಶಿರಾನ್ ಎಲ್ಲಿ ಹೋದ್ರಿ ಶಿರಾನ್ ಬಿಡಂಗಿಲ್ಲ ನಾವು. ಗಾಡಿ ನೋಡ್ರಿ ನೀವು ಬರೀ ಗಾಡಿ. ಈಗ ಜಸ್ಟ್ ಎಲ್ಲಿ ಹೋಗಿದ್ದೀರಿ ಅಂತಂದ್ರೆ ವಾಪಸ್ ಮುಡ್ಕೊಂತ ಹೊಂಟಿದ್ವಿ ನೋಡ್ರಿ. ಲೆಕ್ಸಸ್ ಇದು ಹೆಂಗೈತಿ. ಆ್ಯಂಡ್ ಅಲ್ಲೊಂದು ನಿಸಾನದ GTR ಐತ್ರಿ. ಅವ್ರ ಬಯೋ ಒಳಗೆ ಏನೋ ಇಂಡಿಯಾಸ್ ಫಾಸ್ಟೆಸ್ಟ್ ಕಾರ್ ಅಂತಂದು ಹಾಕಾರಂತ. ಯಾಕಂತಂದ್ರೆ ಟೋಟಲಿ ಅದ್ರದ್ದು ಏನು ಮಾಡಿಫಿಕೇಶನ್ ಇರ್ತೈತಲ್ರಿ. ಟೋಟಲಿ ಟ್ಯೂನ್ಡ್ ಐತಿ. ಟೋಟಲಿ ಮಾಡಿಫೈಡ್ ಆಗೈತಿ. ಅದ್ರ ತಿಂಡಿ ಮೀರಿ ಐತಂತ ಗಾಡಿ. ಅದು ನೋಡೋಣ ಅದು ಯಾಕೆ ಹೋಗ್ತೈತಿ ಏನಂತ. ಡಿಲಿ ಕಾರ್ ಒಳಗೆ ಹಾಕ್ಯಾರಿ. ಕಾರ್ಗಿರ್ ನೋಡಿ ದಿಕ್ಕ ತಪ್ಪತೀವಿ ನಾವಿಲ್ಲಿ. ನಾವು ಬೈಕ್ ನೋಡಿ ಇಷ್ಟು ದಿನ ಎಲ್ಲ ಕಡೆ ಜಡಕ್ಷನ್ ಖುಷಿ ಆಕೈತ್ರಿಪ್ಪ. ಅದು ಗೇರ್ ಥ್ರಾಟಲ್ ಹಿಂಗೆ ಶಿಫ್ಟ್ ಮಾಡ್ತಾರಲ್ಲ ಬಾಯ್ಸ್ ಆಫ್ ನೆಕ್ಸ್ಟ್ ಲೆವೆಲ್. ಅದ್ರ ಮ್ಯಾಕ್ಸಿಮಮ್ ನಾವು ಜಡಕ್ಷನ್ S1000 ಇವೆಲ್ಲ ನೋಡೈತಿ. ಬೈಕ್ ಅಲ್ಲ ಅದು ಕಾರ್. ಅದು Audi R8 ನೋಡೈತಿ. ಕರೆಯಲ್ಲಿ ಕಾರ್ ಸರ ನೋಡಕ್ ಭಾಳ ಮಜಾ ಬರೋದು. ಆ್ಯಂಡ್ ಇನ್ಫ್ಲೂಯೆನ್ಸರ್ ಪಾಸ್ ಇತ್ತಂದ್ರೆ ಏನೋ ಟ್ರ್ಯಾಕ್ ಮ್ಯಾಗ ಬಿಡ್ತಾರ ಅಂತಂದ್ರೆ ನೋಡು ಏನೇನು ಆಕೈತೆ ಅಂತ ನೋಡ್ರಿ. ಫ್ಲಾಟ್ ಪ್ರೊಫೈಲ್ ಮಿಶ್ಲಿನ್ ಟೈರ್ ಐತಿ ಇದ್ರದ್ದು ನೋಡ್ರಿ ಹಂಗೈತಿ. BMW ಆ್ಯಂಡ್ BMW ಇದು ಯಾವ್ದ್ರಿಪ್ಪ ಅಂತಂದ್ರೆ ಸೀರೀಸ್ BMW M2 ಇದೆ. ಒತ್ತೇರಿ ಬೈ ಸಾಬ್. ದಿಸ್ ಇಸ್ BMW M2. ಛೆ ಲೋ ಪ್ರೊಫೈಲ್ ಟೈರ್ ಐತಿ ನೋಡ್ರಿ. ಅವ್ರು ವಿಡಿಯೋ ಕ್ಯಾಮ್ರಾ ಆನ್ ಮಾಡಿ ಇಟ್ಬಿಟ್ಟಾರೆ. ಯಾರು ಏನ್ರ ಮಾಡಿಗಿಟ್ಟಾರ ಅಂತಂದ ಫುಲ್ ಪಟಾಕಿ ಹೊಡಾಕತ್ ಬಿಟ್ಟೈತೆ. ಪಡ್ಪುಡ್ ಅಂತ ಹಂಗೆ ನೋಡ್ರಿ. ಎಪೆಕ್ಸ್ ಇದೆ ಪೂರಾ ಟೈಟ್ ಐತಿ ಸ್ಟೇರಿಂಗ್. ಅದ್ರ ಯಾಕಂದ್ರೆ ಡ್ರ್ಯಾಗ್ ರೇಸಿಗೆ ಬರೀ ಸ್ಟ್ರೇಟ್ ಅಷ್ಟ ಬೇಕಲ್ಲ.
ಓಯ್ ಇಂಜಿನ್ ಟ್ಯೂನ್ ಐತದ್ರದ ಅಪ್ಪ ನಾವಲ್ಪ ಸೌಂಡ್ ನೋಡ್ರಿ ಅದ್ರದ್ದು ಬರೀ M5 ಟೈರ್ ನೋಡೋಣ ಅದ್ರಿ ಸೌಂಡ್ ಇಲ್ಲ ಇದ್ರದ್ದು ಹಿಂಗೆ ಪಾಲಿಶ್ ಮಾಡೋದು ದಿಸ್ ಈಸ್ ಆಲ್ಸೋ BMW ನೋಡ್ರಿ ರೇಸ್ ತೆಗ್ದವ್ರದ್ದು ಅಕ್ರೋಪೋಯಿಕ್ ಆ್ಯಂಡ್ ಟೋಟಲ್ ಎಷ್ಟು BMW ಅದಾವ್ರಿ ಅಂತ ಒಂದು ಇಲ್ಲಿ M2 ಐತಿ ಅಲ್ಲಿ M4 ಐತಿ ಆ್ಯಂಡ್ ದಿಸ್ ಈಸ್ 340i ಇದು 340i M2 ಐತಿ ಅಲ್ಲಿ M2 ಐತಿ ಇದು M4 ಐತಿ ದಿಸ್ ಈಸ್ M5 ಬಟ್ ಇದಕ್ಕೆ ಎಕ್ಸಾಸ್ಟ್ ಇಲ್ಲ ಇದ್ರದ್ದೇನು ಸೌಂಡ್ ಇಲ್ಲ ಇದು ಸೌಂಡ್ ಐತಿ ಅಲ್ಲಿ ಸೌಂಡ್ ಐತಿ ಕ್ರೇಜಿ ರಿಯಾಕ್ಷನ್ಸ್ ಕ್ರೇಜಿ ಐತಿ ಎಂಥ ಡೇಂಜರ್ ಐತಿ ಯಾವ್ದ ಗಾಡಿ ಚಂದ ಕಾಣತೈತಿ ಗೊತ್ತಿಲ್ಲ ರೀ ಫ್ಯಾಮಿಲಿ ಇಲ್ಲ ಐತಲ್ಲ ಈ ಗಾಡಿ ಮಾತ್ರ ಅಲ್ಟಿಮೇಟ್ ಕರುನಾಡ ತಾಯಿ ಸದಾ ಚಿನ್ಮಯಿ. ದಿಸ್ ಈಸ್ ಲೂಸಿಫರ್ ಓ ಶೂಟ್ ಎಷ್ಟು ಕ್ಯೂಟ್ ಐತಿ ನೋಡ್ರಿ ಟೈರ್ ಆ ಕಡೆ ಪ್ರೊಫೈಲ್ ಟೈರ್ ನೋಡ್ರಿ ಹಿಂಗಾಗೈತಿ ಪೂರ ಈ ಕಡೆ ಲೂಸಿಫರ್ ಅಂತ ಒಂದು ಗಾಡಿ ಇದೆ ಆ್ಯಂಡ್ ಇಲ್ಲ ಐತ್ರಿ ಅಕಾರ್ಡ್ ಹೋಂಡಾದ ಅಕಾರ್ಡ್ ಹೆಂಗೆ ಐತಿ ನೋಡ್ರಿ ಅದ್ರ ಆ ಕಡೆ ಈ ಕಡೆ ಅಕ್ರೋಪೋಯಿಕ್ ಎಕ್ಸಾಸ್ಟ್ ಯಪ್ಪ ಹೇಳ್ತಾನಲ್ಲ ಒಂದು ಗಾಡಿಕಿನ ಒಂದು ಹತ್ತುತ್ತದಾವ ಬಟ್ ಏನೇ ಹೇಳ್ರಿ ನೀವು ಈ ಗಾಡಿ ಮಾತ್ರ ಭಾಳ ಕ್ರೇಜಿ ಐತಿ ಕಲರ್ ಸೊ ಯು ಕ್ಯಾನ್ ಚೆಕ್ ಇಟ್ ಔಟ್ ನೋಡ್ರಿ ಹೆಂಗೈತಿ ಪ್ರೊಫೈಲ್ ಟೈರ್ ನೋಡ್ರಿ ಅದ್ರ ಸೆಕ್ಸಿ ಬ್ರೋ ಸೆಕ್ಸಿ ಕ್ಯಾಲಿಪರ್ ಅದು ಆರೆಂಜ್ ಮಾಡ್ಯಾರ ಓಜೆಡ್ ರೇಸಿಂಗ್ ಇರ್ತದೆ ಇಷ್ಟ ಐತೆ ನೋಡ್ರಿ ಎಣಿಸಿ 4 ಬಟ್ ಹಿಂಗೆ 4 ಬಟ್ ಇಡ್ಬೋದು ಹಿಂಗೆ ಕರುನಾಡ ತಾಯಿ ಸದಾ ಚಿನ್ಮಯಿ ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ ಈ ದೇವಾಲಯ. ನೋಡ್ರಿ ಸುಜುಕಿ ಹಯಾಬುಸಾ ಬಟ್ ಇದು ಎಕ್ಸ್ಟೆಂಡೆಡ್ ಐತ್ರಿ ಎಲ್ಲ ಹಯಾಬುಸಾ ಒಂದು ಇದು ಬರ್ತೈತಿ ಇದ್ರದ್ದು ಸ್ವಿಂಗ್ ಆರ್ಮ್ ಎಕ್ಸ್ಟೆಂಡ್ ಮಾಡ್ಯಾರ ಸೊ ನೋಡ್ಬೋದು ಸುಜುಕಿ ಹಯಾಬುಸಾ ಆ್ಯಂಡ್ ಒಂದು ಇದು ಟ್ಯೂನ್ಡು ಐತೆ ಅನ್ಸೈತಿ ನೋಡೋಣ ಇದೆಲ್ಲ ಡ್ರ್ಯಾಗ್ ರೇಸ್ ಆಗಿ ನೋಡೋಣ ಅಲ್ಲೇ ಐತಿ ನಮ್ಮ ಬಸಿಮಣ್ಣಾರ್ದೆ ಆ್ಯಂಡ್ ಅದು ಐ ಗೆಸ್ ಅದು ಖತಾನ ಇರ್ಬೇಕು ಆ ಗಾಡಿ ಅದು ಅಲ್ಲಿ ಇದು ನೋಡೋಣ ಅದು ಯಾವ್ದಂತಂದೆ ಅಲ್ಲಿ MG ಗ್ಲಾಸ್ಟರ್ ಐತಿ ಇಲ್ಲಿ ನೋಡ್ರಿ ಇವೆಲ್ಲ ಡ್ರ್ಯಾಗ್ ರೇಸ್ ಹಂಗೆ ಓಡ್ತಾವ ಅಂತೀರವು ಆ್ಯಂಡ್ ಇಲ್ಲೊಂದು ಇದನ್ನ ಗಾಡಿ ನೋಡಿ ಬರೀ ತೋರ್ಸೆ ನಿಮಗೆ ನನಗೆ ಭಾಳ ಪರ್ಸ್ನಲಿ ಲೈಕ್ ಆಗೈತಿ ನೋಡೋಣ ರ್ಯಾರ್ ಇದ್ದಾರೆ 150 ತೊಗೊಳೋಣ ಅಂತ ಇದು MGದು ಯಾವ್ದ್ರಿಪ್ಪ ಅಂತ ಸೈಬರ್ ಸ್ಟಾರ್ ಅಂತೀವಿ ನೋಡ್ಬೋದು ನೀವು ಇದು MGದು ಸೈಬರ್ ಸ್ಟಾರ್ ಹೆಂಗೈತೆ ಡೇಂಜರ್ ಐತಲ್ಲ ಸೀಸರ್ ಡೋರ್ ಐತೆ ರೀ ಅದರದ್ದು ಏನಿಲ್ಲ ಭಾಳ ಏನಿಲ್ಲ ಇದು 6-10 ಲಕ್ಷ ರೂಪಾಯಿದು ಬರೀ ಸೊ ಒನ್ ಡೇ ಫೈನ್ಲಿ ತೊಗೊಳೋಣ ನೋಡ್ಬೋದು ನೀವು ಎಷ್ಟು ನಮ್ಮ ಧಾರವಾಡದಿಂದ ಗಾಡಿ ತೊಗೊಂಡು ಅಡ್ಡಾಡಿದ್ರೆ ಹೆಂಗಂತ ನೋಡ್ರಿ ಒಳಗೆ ಹೆಂಗೈತೆ ರೀ ಇಂಟೀರಿಯರ್ ಐ ಗೆಸ್ ಕಾಣತಿಲ್ಲ ಗೊತ್ತಿಲ್ಲ ಭಾಳ ಸಿಂಪಲ್ ಏನಿಲ್ಲ ಮಮ್ಮಿಗೆ ಸ್ಕೂಲಿಗೆ ಬಿಡಕ್ಕೆ ಬರೋಬ್ಬರ ಐತಿ ಯಾಕಂದ್ರೆ ಡ್ರೀಮ್ ಬೇಕು ಯಾವಾಗಲೂ ನೋಡ್ರಿ ಸೈಬರ್ ಸ್ಟಾರ್ ಎರಡೂ ಸೇಮ್ ಅದಾವ 60 lakh ರೂಪೀಸ್ ಅವ್ನು ರೋಡ್ ಬರ್ತೈತಿ ಎಲೆಕ್ಟ್ರಿಕ್ ಗಾಡಿ ಐತಿ ನಡಿತೈತಿ ನಮ್ಮ ಮನೆಯಿಂದ ಮಮ್ಮಿ ಸ್ಕೂಲಿಗೆ ಬಿಡೋದು ಮತ್ತು ವಾಪಸ್ ಬರೋದು ಏನೈತಿ ರೀ ತೊಗೊಳೋನಿದ್ನೆ ಅಲ್ಲೊಂದು ಸೈಬರ್ ಸ್ಟಾರ್ ಐತಿ ಆ್ಯಂಡ್ ಅಲ್ಲೈತಿ ಆಡಿದ RS ಐತಿ ನೋಡ್ರಿ ಗಾಡಿ ಇದು ಬೆಂಗಳೂರುದು ಇನ್ಮ್ಯಾಗ ಜನ ಬರತ್ತಾರೆ ನಾವು ಭಾಳ ಜಲ್ದಿ ಬಂದ್ಬಿಟ್ಟೇವೆ ಅದ ಒಂದು ತಪ್ಪಾಗಿದ್ದು ನಾವು 8-9 ಗಂಟೆಗೆ ಬಂದ್ಬಿಟ್ಟೇವಿ ಆ್ಯಂಡ್ ಇಲ್ಲಿ ಕಾರ್ದು ಬೈಕದು ಹಿಂಗೈತಿ ಉಳ್ಕಿದ ಏನೇನೈತಿ ಆಮ್ಯಾಗ ನಮ್ಮ ದೀಪೋಣ ಬಂದ್ಮ್ಯಾಗ ಇನ್ನೊಂದ್ಸಲ ತೋರ್ಸೈತಂತೆ ನಿಮ್ಗೆ ಏನು ತೋರ್ಸೇನೆ ಹೇಳ್ರಿ ಒಂದು ಸರ್ಪ್ರೈಸ್ ಐತಿ ಆ ಸರ್ಪ್ರೈಸ್ ಏನಂತಂದು ಅಲ್ಲಿ ಹೋಗಿ ತೋರ್ಸೇನಂತೆ ರೆಡಿ ರೀ ಆ ಸರ್ಪ್ರೈಸ್ ಸಂಬಂಧ ಆ್ಯಂಡ್ ಅದು ಇಂಡಿಯಾ ಒಳಗಂತಂದಲ್ಲ ಇಡೀ ನಮ್ಮ ಕರ್ನಾಟಕದಾಗ ಒನ್ ಆ್ಯಂಡ್ ಓನ್ಲಿ ಬೈಕ್ ಐತಿ ಅದು ಯಾವ ಬೈಕ್ ಅಂತಂದು ನಿಮ್ಗೆ ಆಮ್ಯಾಗ ತೋರ್ಸೇನೆ ಸ್ಟೇಟ್ಯೂನ್ ಆಗಿರಿ ಫ್ಯಾಮಿಲಿ. ನಮ್ಮ ದೇವಾಲಯ ಪ್ರೇಮಾಲಯ ಈ ದೇವಾಲಯ ಕರುನಾಡ ತಾಯಿ ಸದಾ ಚಿನ್ಮಯಿ. ನೋಡ್ರಿ ಫ್ಯಾಮಿಲಿ ಇವೆಲ್ಲ ಫ್ಯೂಲ್ ಹಾಕಿ ಓಡಿಸಿದ್ರಿ ಇವೆಲ್ಲ ಅಂದ್ರೆ 2 ಸ್ಟ್ರೋಕ್ ಇಂಜಿನ್ ಬರ್ತಾವ್ರಿ ಸಣ್ಣವು ಇದ್ರೊಳಗೆಲ್ಲ ಪೆಟ್ರೋಲ್ ಹಾಕಿ ಓಡಿಸ್ಬೇಕು ಎಲ್ಲ ಗಾಡಿ ಫುಲ್ ಇವಕ್ಕೂ ಏನು ಡ್ರ್ಯಾಗ್ ರೇಸ್ ಮಾಡ್ತಾರೆ ಅನ್ಸತಿ RC ನೋಡಿ. ಇಲ್ಲಿ ಇನ್ನೊಂದು ಸೈಬರ್ ಸ್ಟಾರ್ ಬರತೈತಿ ನೋಡ್ರಿ ಯೆಲ್ಲೋ ಕಲರ್ ರೂಫ್ ಟಾಪ್ ಓಪನ್ ಮಾಡ್ಕೊಂಡು ಬರತ್ತಾರ ಹೇಗೈತಿ ಸೈಬರ್ ಸ್ಟೋರ್. ಎಲ್ಲರೂ ಗಾಡ್ಜಿಲ್ಲಾ ಅಂತ ಇಟ್ರಿ ಇದೆ ಗಾಡ್ಜಿಲ್ಲಾ ಇವ್ರದ್ದು ಗಾಡ್ಜಿಲ್ಲಾ ಹೆಂಗೈತಿ ಲೂಸಿಫರ್ ಅದ್ರ ಹುಡ್ ನೋಡ ಪೂರಾ ಕಾರ್ಬನ್ ಫೈಬರ್ ಅದ್ರ ಹುಡ್ ಪೂರಾ ಕಾರ್ಬನ್ ಫೈಬರ್ ಅದ.
ನೋಡ್ಲಿ ಡೌನ್ ಆಗಕತ್ತ. ಅಲ್ಲೈತಿ ಅಪ್ ಡೌನ್ ಅದು ಪೂರ ಕೆಳಗೆ ಅಲ್ಲೈತಿ ನೋಡ್ರಿ. ಫ್ರಂಟ್ ಬ್ಯಾಕ್ ಎರಡು ಅವ್ರಿಗಿಂತ ತೆಗೆದು ಡೋರ್. ಓ ಕ್ಲಾಸಿ ಬ್ರೋ, ಶಾರ್ಟ್ ಹೆಂಗೈತಿ. ಸ್ಟೇರಿಂಗ್ ತಗೊಂಡು ಹೋಗೋದೇ ಇರುತ್ತೆ. BMW S1000RR ನೋಡ್ರಿ, M ಸ್ಪೋರ್ಟ್ಸ್ ಇದೆ. ಆ್ಯಂಡ್ ಇವು ಪೂರ ಕಾರ್ಬನ್ ಫೈಬರ್ ಐತಿ ಚಿನ್ನಿ ಇದೆ ನೋಡಿಲ್ಲಿ. ಫೇರಿ ಎಲ್ಲ ಕಾರ್ಬನ್ ಫೈಬರ್ ಐತಿದೆ. ಎಡ್ವೊಕೇಟ್ ಗಾಡಿ ಪೂರ ಕಾರ್ಬನ್ ಫೈಬರ್ ಫ್ಯಾಮ್ಲಿ ನೋಡ್ರಿ. ಇಲ್ಲಿ ಪೂರ ಕಾರ್ಬನ್ ಫೈಬರ್ ಐತಿ ಗಾಡಿ ಪೂರ. K01 KN 1000. ಆ್ಯಂಡ್ ಫಸ್ಟ್ ಟೈಮ್ ಮುಂದಿಂದ ರಿಯಲ್ ಲೈಫ್ದಾಗ ನೋಡಕತ್ತೈತಿ Porsche 911 ಹೆಂಗೈತಿ ನೋಡ್ರಿ. ಎಲ್ಲ ಆಲ್ಮೋಸ್ಟ್ ಮಿಶ್ಲಿನದ್ದು ಟೈರ್ ಐತಿ ಗಾಡಿ ನೋಡ್ರಿ. ಡೇಂಜರ್ ಐತಲ್ಲ 911 ಟರ್ಬೋ S. ಇದನ್ನು ಪಪ್ಪಾಗೆ ಸ್ಕೂಲಿಗೆ ಬಿಡಾಕೆ ತೊಗೊಂಡೋಗೋಣ. ಮಮ್ಮಿಗಂತೂ ಸೈಬರ್ ಸರ್ ತೊಗೊಂಡೋಗೋಣ. ಬಟ್ ಪಪ್ಪಾಗೆ ಬಿಡಾಕೆ ಇದನ್ನು ತೊಗೊಂಡೋಗೋಣ. ಚಿನ್ನಿ ಸಂಬಂಧ ನೋಡೋಣ. ಏನು ಬಾಳೆ ಬರೋಂಗಿಲ್ಲ, ಅದು ಒಂದ್ರ ಮ್ಯಾಗ ಇರ್ಬೇಕಿದೆ. ಎಷ್ಟೈತೆ ನೋಡೋಣ. ಜಗಾಡವಲ್ಲ ನೋಡ್ರಿ. ಫ್ಯಾಮಿಲಿ ಝಡ್ ಕಸ್ಟಮ್ಸ್ ಅವ್ರದ್ದು ಇಂಜಿನ್ ನೋಡ್ರಿ. ನೀವು ಇಲ್ಲಿ ಬರೀ ಟ್ಯೂನ್ಡ್ ಇಂಜಿನ್ ಅಂತಾರೆ GR ಸ್ಪೋರ್ಟ್ಸ್. ಏನು ಡೇಂಜರ್ ಐತಿ. ಏರ್ ಫಿಲ್ಟರ್ ನೋಡ್ರಿ, ಅದು ಬರೀ BMC ಹೆಂಗೈತಿ. ಓಹೋ ಖತ್ರ ಐತಿ ಹಂಗಾರ. Not just drifting, this is the art of full throttle. Tires burning, engines roaring, and confidence oozing out from ಫ್ಯಾಮ್ಲಿ. ಇದೇನು ಕಾರ್ ಐತಲ್ರಿ, ಇದು ಫಾಸ್ಟೆಸ್ಟ್ ಇನ್ ದಿ ಕಂಟ್ರಿ ಇದೆ. ಅಂದ್ರೆ ಫಾಸ್ಟೆಸ್ಟ್ GTR ಇನ್ ಇಂಡಿಯಾ ಇದೆ. 8.9 ಸೆಕೆಂಡ್ ಒಳಗೆ 1.1/4 ಮೈಲ್ ಏನೋ ಕಂಪ್ಲೀಟ್ ಮಾಡೈತಿ. ನ್ಯಾಷನಲ್ ರೆಕಾರ್ಡ್ ಸೆಟ್ ಆಯ್ತು ರೀ. ಈಗ ಹೋತಲ್ರಿ Audi R8 ಅದು 8.7 ಸೆಕೆಂಡ್. ನಿಸಾನ್ GTR 8.9 ಆಗಿತ್ತು. ಹೊಸ ರೆಕಾರ್ಡ್ ಸೆಟ್ ಮಾಡ್ತಂತೆ 8.7 ನ್ಯಾಷನಲ್ ರೆಕಾರ್ಡ್ ಅಂತ Audi R8. ನಿಮಗೇನು ಅನ್ಸೈತಿ ಹೊಡಿತಾರಂತೀರಿ? ನಿಮಗೇನು ಅನ್ಸೈತಿ ಗೆಲ್ತೈತಿ? ನನ್ನ ಗರಾಜ್ ಅವ್ರ ಗಾಡಿ ನೋಡಿರೋದು Porsche. ಫ್ಯಾಮ್ಲಿ ಮತ್ತು Audi R8 ಏನೈತಲ್ರಿ ರೆಕಾರ್ಡ್ ಮತ್ತು ಹೊಡಿತು. ಟೋಟಲ್ ರೆಕಾರ್ಡ್ ಎಷ್ಟ್ರಿಪ್ಪ ಅಂತಂದ್ರೆ 292 ಸ್ಪೀಡ್ ಮುಟ್ಟೈತಿ. 8.6 ಸೆಕೆಂಡ್ ನೋಡ್ರಿ. Audi R8 ಗೆತ್ತ, ನಿಸಾನ್ GTR ಸೋತ ಸೆಕೆಂಡ್. ಅದು ಇಷ್ಟು ದಿನ ನಿಸಾನ್ GTR ಫಸ್ಟ್ ಇತ್ತು. ಬಟ್ ಈಗ ಪಿಕಪ್ ತಗೊಂಡ್ರಲ್ಲ ಅದು ಲ್ಯಾಗ್ ಆಯ್ತು ಒಂದು ಸ್ವಲ್ಪ GTR ಅದ. ಬಟ್ ನೋಡ್ರಿ ಆಗಲೇ ಟ್ರ್ಯಾಕ್ದಾಗ ಇವ್ರಿದ್ರು ರೇಸರ್. ಇವ್ರು 8.7 ಸೆಕೆಂಡ್. ಬಟ್ ಈಗ ಹೋದವ್ರಂತೂ 8.6 ಸೆಕೆಂಡ್. ಯಾರು ಬರತ್ತಾರಿ ಅಂತಂದ್ರೆ ಬೆನ್ ಗರಾಜ್ ಬರತ್ತಾರಿ. ಬೆನ್ ಗರಾಜ್. There are lots more activities. You guys want endurance? Yes or no? Yes or no? Thank you guys. Good afternoon, everybody.
ಇದು ಬೇರೆ ಬ್ರ್ಯಾಂಡ್, ಇದು ಬೇರೆ ಬ್ರ್ಯಾಂಡ್. ಇದು ಡೈನೀಸ್ ಇಲ್ರಿ, ಈ ಡೈನೀಸ್ ಇದಲ್ಲ ಇದು. ಈ ಡೈನೀಸ್ ಐತ್ರಿ, ಇದು ಅಲ್ಪೈನ್ ಸ್ಟಾರ್ ಐತಿ. ಎರಡು ಕೂಡಿ ಒಂದರ ಮಠ ಐತಿ ಇದು. ಇಲ್ಲಿ KTM ಅದು ಹೊಸ ಗಾಡಿ ಇದೆ ನೋಡ್ರಿ, ಇಲ್ಲಿ 1390 ಗಾಡಿ ನೋಡ್ರಿ ಬರೇ ನೀವು. ನಮ್ಮ ಕನ್ನಡ ಬ್ಲಾಗರ್ DV ಅವ್ರ ಕಾರ್ ನೋಡ್ರಿ, ಇದು ಆಡಿಯಾ TT. ಆಡಿ TT ಇದೆ. ಯಾರ ಗಾಡಿ ರೀಪ್ಪ ಅಂತಂದ್ರೆ DV ಅವ್ರ ಕಾರ್ ಇದೆ. ಯಾರೋ ತೊಗೊಂಬಂದಾರ ಬೇರೆದವ್ರು ಇದೆ. ಲುಕ್ ಅಟ್ ದಿಸ್ ಜಿಮ್ನಿ ಫ್ಯಾಮಿಲಿ, ಏನ್ ಕ್ಯೂಟ್ ಐತಿ. ಭಾಳ ಕ್ಯೂಟ್ ಇಲ್ಲ? ಕಾಲೇಜಿಗೆ ತೊಗೊಂಡೋಗಕ್ಕೆ ಚಂದ ಐತೆ. ಅದ್ರ ರ್ಯಾಪ್ ಐತಿ ಪೂರ. ಜಿಮ್ನಿ ನೋಡ್ರಿ ಏನು ಡೇಂಜರ್ ಐತಿ. ಮಸ್ತ್ ಕಾಣತೈತೆ ಗಾಡಿ ಪೂರ. ನಾ ಕಣ್ಣು ಒರೆಸ್ಕೊಳಕತ್ತೇನಿ. ಕಣ್ಣು ಒರೆಸ್ಕೊಳಕ್ಕೆ ಆಪ್ಷನೇ ಇಲ್ಲ, ಯಾಕಂದ್ರೆ ಚಸ್ಮಾ ಹಾಕೊಂಡೇನಿ. ಎಲ್ಲೋದ ನಮ್ಮ ಬೈದು ಹಮಾರೆ ಬೈಕ್ ಇದರ ಗೈ ರೀ ಬಾಬಾ. ಇಲ್ಲೇ ಇದ್ರ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗೆ ಎಲ್ಲೇ ಹೋಗಿ. ಹಾಂ ಅಲ್ಲಿ ಹೊಂಟಾರ ನಮ್ಮ ಬೈ, ಅದು ಅಲ್ಲಿ ಹೊಂಟಾರ. ನಂಗೆ ಸಣ್ಣವ್ರಿ ಅವ್ರು. ಈಗ ಯಾರು ಅವ್ರು ಮುನ್ನ ಅಂತದಾರಲ್ರಿ, ರೇಸ್ ಮಾಡತ್ತಾರ ರಾಯಲ್ ಎನ್ಫೀಲ್ಡ್ GTದಾಗ. ಅವ್ರೊಬ್ರ ನಂಗೆ ದೊಡ್ಡವ್ರು, ಹುಡುಕಿದಾರಲ್ಲ ನಂಗೆ ಸಣ್ಣವ್ರು. ನಾನೇ ಹೆಂಗದೆ ನೋಡ್ರಿ, ನಾನ ಸಣ್ಣ ಹುಡುಗ ಕಾಣತೇನೆ. ಅದಕ್ಕೆ ನಮ್ಮ ತಂಗಿ ಏನ ಭಾಳ ಮಂದಿ ಥೆರಪಿ ಮಾಡಿಸ್ಕೊಂತಾರ ತೆಳಗಾಗ್ಬೇಕು ಅಂತಂದ್ರೆ, ನಾವು ಇಷ್ಟು ದೊಡ್ಡವ್ರಿದ್ರು ಸಣ್ಣವ್ರು ಕಾಣ್ತೇವಲ್ಲ. ಇಟ್ಸ್ ಗಾಡ್ ಗಿಫ್ಟೆಡ್. ಗೊತ್ತೇನ್ರಿ ಈಗಿನ ಜನ್ರೇಷನ್ ಆಗತ್ತೆ. ಈಗಿನವ್ರು ಏನು ದೇ ಆರ್ ರನ್ನಿಂಗ್ ಬಿಹೈಂಡ್ ಪೀಪಲ್ ಹೂ ಆರ್ ಫಿಟ್. ಯಾರು ತೆಳ್ಳದಾರಲ್ರಿ ಅವರೇ ದಪ್ಪಾಗಕ್ಕೆ ಟ್ರೈ ಮಾಡತ್ತಾರ, ದಪ್ಪದವರು ತೆಳ್ಳಗಾಗಕ್ಕೆ ಟ್ರೈ ಆಗತ್ತಾರ. ಆ್ಯಂಡ್ ನಂದು ಒಂದು ಸಜೆಷನ್ ಏನಂದ್ರಿ, ನೀವು ಹೆಂಗದಿರಲ್ಲ ಹಂಗೆ ರೀ. ಇಫ್ ಇನ್ ಕೇಸ್ ಯು ಲವ್ ಯುವರ್ ಸೆಲ್ಫ್, ಅದರ್ಸ್ ವಿಲ್ ಲವ್ ಯು. ಫ್ಯಾಮಿಲಿ ಫಸ್ಟ್ ಟೈಮ್ ಏನೊಂದು ಬೇರೆ ಎಕ್ಸ್ಪೀರಿಯನ್ಸ್ ಆಗತೈತಿ. ಮಸ್ತ್ ಸೂಪರ್ ಬೈಕ್ ಎಲ್ಲ ಟ್ರ್ಯಾಕ್ ರೇಸ್. ಸರ್ ಇಲ್ಲೈತಿ C900. ಹೇಳತ್ತೇನಲ್ರಿ, ಭಾಳ ಮಜಾ ಬರೋದಿಲ್ಲ. ಭಾಳ ಮಜಾ ಅಂದ್ರೆ ಭಾಳ ಮಜಾ. years later. ಯಾರದಾರ ನೋಡ್ರಿ, ಅನ್ನ ನೋಡಿಲ್ಲ. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ನಮ್ಮ ದೀಪವಣ್ಣಂದು S1000RR. ಇದಕ್ಕೆ ಸಿಂಹ ಅಂತ ಐತಿ, ಅಲ್ಲಿ ಐತಿ ಡಾನ್. ಕವಾಸಾಕಿ H2 ಫ್ಯಾಮಿಲಿ H2. ಆ್ಯಂಡ್ ಏನು ಡೇಂಜರ್ ಕಾಣತೈತಿ ಹೇಳ್ರಿ ಅದು. ಕವಾಸಾಕಿ H2 ಕರ್ನಾಟಕ, ಅದು ನಮ್ಮ ದೀಪವಣ್ಣ D-Boss. ಅದ್ರ ಜೊತೆ ಇಲ್ಲಿ ಸಿಂಹ 2.0 ಐತಿ. ಏನು ಡೇಂಜರ್ಸ್ ಬಿಸಿಲು ಹೊಡಿತೈತೆ ಹೇಳ್ರಿ. ಸಿಟಿ ಸ್ವಿಂಗ್ ಮಾಡ್ತೈತೆ. ನನಗಿನ್ನ ಸಿಂಹ ಅಂತ ಲೌಡ್ ಐತಿ ಎಕ್ಸಾಸ್ಟ್, ಯಾಕಂತಂದ್ರೆ ಸಿಂಹ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಐತಿ. ಡಾನ್ ಸ್ಲಿಪ್ ಆನ್ದಾಗ ಐತಿ, ಫುಲ್ ಸಿಸ್ಟಮ್ ಐತಿ. ಅದಕ್ಕೆ ಇದು ಜಾಸ್ತಿ ಬರತೈತೆ ಅದಕ್ಕಿನ್ನ. ಇದು D-Boss, ಅದು D-Boss. ಲುಕ್ ಸಿಂಹ ನೋಡ್ರಿ. ಅವತ್ತರ ಇನೋವಾದ ಡ್ರಿಫ್ಟ್ ಬರೀ ತೋರ್ಸೈತಿ. ಇನೋವಾದ ಡ್ರಿಫ್ಟ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ, ಈಗ ಯಾರಿಗೆ ಮೀಟ್ ಆಗಕ್ಕೆ ಹೊಂಟೇವ್ರಿಪ್ಪ ಅಂತಂದ್ರೆ ಸುಭಾಷ್ ಅಂತಂದ್ರೆ ಆಲ್ಮೋಸ್ಟ್ ಭಾಳ ಮಂದಿ ನೋಡ್ರಿ ರೀಲ್ಸ್ ಒಳಗೆಲ್ಲ ನಕ್ಕನ್ಲಿ ಅಂತಂದು. ಸೊ ಅವ್ರಿಗೆ ಮೀಟ್ ಆಗಕ್ಕೆ ಹೊಂಟೈತಿ. ಬರ್ರಿ ಲೆಟ್ಸ್ ಗೋ ಮೀಟ್ ಆಗೋಣ ಬರ್ರಿ. ಸೊ ನಾವು ಧಾರವಾಡದಿಂದ ರೀ, ಧಾರವಾಡದವ್ರಿಗೆ ಹಾಂ ರೀ. ಉತ್ತರ ಕರ್ನಾಟಕ ಊಟ ಇಡೀ ವರ್ಲ್ಡ್ ಅಲ್ಲೇ ಬೆಸ್ಟ್ ಊಟ. ಥ್ಯಾಂಕ್ ಯು. ನಕ್ಕನ್ಲೇ ನಮ್ಮ ಸೈಡಲ್ಲಿ ಭಾಷೆ. Tell me the best bad word which literally uses common everywhere. in Uttar Karnataka. And best one is hot-running. Hot-running. Thank you so much. Once again, we'll say Nakinde.
ತಿಂಡಿ ಗಾಡಿ ತಿಂಡಿ ಪಿಗರ್ ಯಾರು ಹೋಗಿಸ್ತಾರ ಫಸ್ಟ್? ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಇವೆಂಟ್ ಆಲ್ಮೋಸ್ಟ್ ಮುಗಿದೈತಿ ಆ್ಯಂಡ್ ಟೈಮ್ ಆಗೈತಿ 4:45, 5 ಗಂಟೆ ಮಟ್ಟ ಆಗೈತಿ, ಆಲ್ಮೋಸ್ಟ್ ಇದೆ. ಯಾಕಂತಂದ್ರೆ ನಾವು ವಾಪಸ್ ರೂಮಿಗೆ ಹೋಗಿ ಚೆಕ್ಔಟ್ ಮಾಡಿ 10:30 ಬಸ್ ಐತೆ ನಮ್ದು. ಇಲ್ಲೇ ಲೇಟ್ ಮಾಡಿದೆ ಅಂತಂದ್ರೆ ಆಗಂಗಿಲ್ಲ ಅಂತ ನಾವು ಈಗ ಬಿಡಾಕತ್ತೇವೆ. ಒಂದ್ಸಲ DC ಅಣ್ಣ ಮಾಯಿ ಹೇಳಿ DC ಅಣ್ಣ ಜೊತೆ ಒಂದು ಫೋಟೋ ತೊಗೊಂಡು ನಾವು ಬಿಟ್ಬಿಡ್ತೇವೆ ಅದರ ಸಂಬಂಧ. ಇಲ್ಲ ಸೀನರ್ ಐತ್ರಿ. ಆ್ಯಂಡ್ ಐ ಹೋಪ್ ನೀವು ಈ ರೂಮದ ಡ್ರ್ಯಾಗ್ ರೇಸ್ ಇತ್ತಲ್ಲ, ಐ ಥಿಂಕ್ ನೀವು ಎಂಜಾಯ್ ಮಾಡಿರೋದು ಮಾಡಿ ಡ್ರ್ಯಾಗ್ ಮೀಟ್ ಎಂಜಾಯ್ ಮಾಡಿದ್ರಿ ಅಂತ ಭಾಳ ಎಂಜಾಯ್ ಮಾಡಿ ವಿಡಿಯೋನಾಗ ನಾವೇನು ಎಲ್ಲ ಸೀನ್ ಐತ್ರಿ ನೋಡ್ರಿ ಫ್ಯಾಮಿಲಿ. ನೆಕ್ಸ್ಟ್ ಟೈಮ್ ಇನ್ ಕೇಸ್ ಬರೋದಾದ್ರೆ ಬರ್ಬೋದು. ಮಜಾ ಮಾಡಿದ್ವಿ, ಮಾತ್ರ ಮಜಾ ಮಾಡಿದ್ವಿ. ಬಿಸಿಲು ಭಾಳ ಐತೆ, ಅದೊಂದು ಬೇಸರ ಆಗುತ್ತೆ. ನೋಡ್ರಿ ಎಲ್ಲ ಸೂಪರ್ ಬೈಕ್ಸ್ ಎಲ್ಲ ಅದಾವ. ಇದು ನೋಡ್ರಿ ಕವಾಸಕಿ 6R ಹಾಕ್ಯಾರ ಇದಕ್ಕೆ. ಬರ್ರಿ ಬ್ಯಾಂಗರ್ ಕಿಟ್ನಾಗ ಸೌಂಡ್ ಹಚ್ಚಾರ ತೋರಿಸಿ ಅಂತ. ಬಾ ಇಲ್ಲಿ ಬ್ಯಾಂಗರ್ ಕಿಟ್ ಐತ್ ಬಾ. ಈ ಗಾಡಿ ಸೈರನ್ ಚಾಲು. ಓಕೆ ನೋಡ್ರಿ GT ಹೆಂಗ್ ಮಾಡ್ಯಾರ ಪೂರಾ ಎಕ್ಸಾಸ್ಟಿಂಗ್ ಐತೆ ನೋಡಿ GT. ಆ ಸೈರನ್ ಚಾಲು ಆಗೈತೆ ಅದ್ರ ಸೌಂಡಿಗೆ ಕಣ್ಣಾಗ ನೀರ ಬಂದು. ಐ ಕೋಕೋ ಕೋಲಾ ಐತೆ ನೋಡಲ್ಲಿ, ಕೋಕೋ ಕೋಲಾ ಅಂತಂದ್ರೆ ವಾಪಸ್ ಹೊಂಟೇವೆ ನಾವು ಮನೆಗೆ. ಆ್ಯಂಡ್ ಒಂದ್ಸಲ ಬಾಯ್ ಹೇಳಕ್ ಬಂದೈತಿ. ಇಲ್ಲೈತಿ ಡಾನ್, ಬೈ ಬೈ ಡಾನ್. ಅಲ್ಲೈತಿ ನಮ್ಮ ಸಿಂಹ 2.0. ಬೈ ಬೈ ಸಿಂಹ, ಬೈ ಬೈ ಡಾನ್. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಇದ್ರದ್ದು ಹೆಂಗೈತಲ್ಲ ಮಿರರ್ ನೋಡಿತಿರೋದು ನಾನು ಸ್ಪ್ರಿಂಗ್ ಹಿಂಗೆ ಹಾಕ್ಯಾರ. ಬರೀ ಫ್ಯಾಮ್ಲಿ ಟೈರ್ ಅಂತೂ ಪೂರಾ ಫ್ಲಾಟ್ ಆಗೈತಿ, ಇದ್ರದ್ದು ಪೂರಾ ಫ್ಲಾಟ್ ಆಗೈತಿ. ಇನ್ನೇನ್ರಿಪ್ಪ ಫ್ಯಾಮ್ಲಿ ಅಂತ ಇವೆಂಟ್ ಮುಗೀತೆ. ಆ್ಯಂಡ್ ಈಗ ನಮ್ಮ ಪಯಣ ಎಲ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಒಂದು ತಿಳ್ಕೊರಿ, ಜೀವನದಾಗ ಗಾಡ್ಸ್ ಪ್ಲ್ಯಾನ್ ಬೇಬೆ ಫುಲ್ ಎಂಜಾಯ್ ಮಾಡಿದ್ವಿ. DC ಅಣ್ಣ ಎಲ್ಲರಿಗೂ ಮೀಟ್ ಆಗಿದ್ವಿ, ಮೇನ್ ನಮ್ಮ DC ಅಣ್ಣ. ಆ್ಯಂಡ್ ಈ ಅಣ್ಣಗಳಿಗೆ ಇವ್ರಿಗೆ ಎಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಟು ದೀಪಕ್ ಅಣ್ಣ. ಆಮ್ಯಾಗ ಅದ್ರ ಜೊತೆ ಏನ್ರಿಪ್ಪ ಅಂತಂದ್ರೆ ಹರ್ಷ ಬಾಯ್, ಪೃಥ್ವಿ ಬಾಯ್, ಆಮೇಲೆ ಹರ್ಷ ಬಾಯ್ ಆದ್ರೆ ಪೃಥ್ವಿ ಬಾಯ್, ಪ್ರಸಾದ್ ಬಾಯ್, ಆಮೇಲೆ ಮತ್ತೆ ಅಶೋಕ್ ಬಾಯ್. ಸ್ಪೆಷಲ್ ಥ್ಯಾಂಕ್ ಯು ಸೊ ಮಚ್. ಲೆಟ್ಸ್ ಗೋ ಫ್ಯಾಮಿಲಿ. 2 hours later. ಅಂಬಿಕಾಂತಿ ನೀನ್ ಹೋಗ್ ಮನೆಗ. ಎಲೆಕ್ಟ್ರಾನಿಕ್ ಸಿಟಿ ನೋಡ್ರಿ, ಪೂರಾ ಕಾಲೇಜ್, ಪೂರಾ ಟೆಕ್ ಪಾರ್ಕ್ ಎಲ್ಲ ಕಂಪ್ನಿ. ಡೈಲಿ ರೈಡಿಂಗ್ ಜಾಕೆಟ್ ತಗೋಬೇಕಂತಿದ್ದೀರಿ. ನಾರ್ಮಲ್ ರೈಡ್ಸ್ ಅದು ಹೋಗ್ತಿರ್ತಿಲ್ಲ. ನಾರ್ಮಲ್ ರೈಡ್ಸ್ಗೆ 2 ಪೀಸೇ ಬೆಸ್ಟ್. ಅಮ್ಮರ್ ಬೆಂಗಳೂರು ಮೆಜೆಸ್ಟಿಕ್ ಸ್ಟ್ರೀಟ್ ಎಕ್ಸ್ಪ್ಲೋರ್ ಮಾಡಕೊಂಡೇವ್ರಿ ನಾವು. ಸ್ಟ್ರೀಟ್ಸ್ ಯಾಕಂತಂದ್ರೆ 10:30 ಭಾಳ ಜಲ್ಲಿ ಇದೆ. ಫಸ್ಟ್ ಟೈಮ್ ಜಲ್ಲಿ ಬಂದ್ರೆ ಹೆಂಗ್ ಫೀಲ್ ಆಗ್ತೈತೆ ಅಂತ ನೋಡತ್ತೀವ್ರಿ ನಾವು. ಯಾಕಂದ್ರೆ ಆನ್ ಟೈಮ್ ಇವತ್ತು ಇರುದಿಲ್ಲ, ಇವತ್ತು ಫಸ್ಟ್ ಟೈಮ್ ಅಂತ ಜಲ್ಲಿ ನಮ್ಮ ಬೈ ಪೂರ ಅಂಗ ಪ್ರದರ್ಶನ ಮಾಡತ್ತ ನೋಡ್ರಿ, ಬೆಲ್ಲಿ ಡ್ಯಾನ್ಸ್ ಮಾಡತ್ತಾನ ಪೂರ. ಹಿಂಗೆಲ್ಲ ಸೀನ್ ಐತ್ರಿ.
ಪಾಪ ಅವ್ರು ಕೆಲಸ ಬಿಟ್ಕೊಂಡು ಬಂದಾರ ಅದ ಒಂದ ಈಗ ಪಾಪ ಅವರು. ನೀವು ಭಾಳ ಡಿಸ್ಟರ್ಬ್ ಮಾಡಿದ್ವಿ ಅನ್ಸ್ತೈತ್ರಿ ನಿಮಗೆ ಇಲ್ಲ ನೀವು ಮನೆ ಒಳಗೆ ಮುಕ್ಕೊಂತಿದ್ರಲ್ಲ ಕೆಲಸ ಏನಾರ ಮಾಡ್ತಿದ್ರಿ ನೀವು? ನಾನು ಕೆಲಸ ಮಾಡ್ತಾ ಇದ್ದ ಹಾಂ ಮನೆ ಒಳಗೆ ರೀ ನೀವು ಮನೆ ಒಳಗೆ ಕೆಲಸ ಅಂದ್ರೆ ಮತ್ತೆ ಜನ ಬೇರೆ ತಿಕ್ಕೊಂಡ್ಬಿಡ್ತಾರ್ರಿ. ಲೈಟಾಗಿ ಏನ್ರಿ ತಿನ್ನಾಕ್ರಿ ಏನ್ರಿ ಮಾತಾಡ್ರಿ ನೀವು ಮಾತಾಡೋವಲ್ರಲ್ಲ. ಊಟ ಮಾಡ್ಕೊಂಡ್ಬಿಡ್ರಿ ಡಿನ್ನರ್ ಎಲ್ಲಿ ಹೋಗ್ರಿ ಏನು ಲೈಟಾಗಿ ತಿನ್ನೋದ್ರಿ ನಾವಂತರು ಅಷ್ಟೇ. ನೀವು ಏನ್ರಿ ತಿನ್ನೋದ್ರಿ ಬರೀ ನಮ್ಮ ಅಣ್ಣಾಗ ಹುಡುಗಿ ಹುಡ್ಕಾಕ್ ಚಾಲೂ ಮಾಡೈತ್ರಿ. ಆ ಕಡೆ ಮಂತ್ರಾಲಯದವ್ರು ಯಾರು ಇದ್ರು ಒಂದು ಸ್ವಲ್ಪ ನೋಡ್ಬೇಕು. ಹುಡುಗ ಮಲ್ನಾಡ್ದವ್ರು ಇದ್ರು ನೋಡ್ರಿ. ಮತ್ತೆ ಹುಡುಗ ಹೆಸರು ಹರ್ಷ ಅಂತ್ರಿ. ಮಸ್ತ್ ಬಿಸ್ನೆಸ್ ಐತಿ. ಎರಡು ಟಿಪ್ಪರ್, ಒಂದು JCB, 2 ಲಾರಿ, ಫುಲ್ ಟ್ರಾವೆಲ್ ಬಿಸ್ನೆಸ್. ಅಷ್ಟು ಪೃಥ್ವಿ ಬಾಯಿ ಅವ್ರಿಗೆ ಮತ್ತು ನಮ್ಮ ಹರ್ಷ ಬಾಯಿ ಅವ್ರಿಗೆ ಯಾವ ಮೀಟಕ್ಕೆ ಗುರ್ತಿಲ್ಲ. ಮತ್ತೀಗ ಅಷ್ಟ್ರೊಳಗೆ ಪಾರ್ಟಿ ಮಾಡಕ್ಕೆ ಬಂದೇವು. ಪಾರ್ಟಿ ಅಂದ್ರೆ ಅವ್ರು ಇವತ್ತು ರೇಸ್ ಗೆದ್ದಾರಿ, ಅದರ ಸಂಬಂಧ ಪಾರ್ಟಿ. ಇವ್ರ ಡ್ರ್ಯಾಗ್ ರೇಸ್ ಒಳಗೆ ಗೆದ್ದಾರಿ GT ಒಳಗೆ. ಇವ್ರ ಸ್ವಿಫ್ಟ್ ರೇಸಿಂಗ್ ಇತ್ತು ರೀ ಇವತ್ತು. ಅದ್ರೊಳಗೆ ಡ್ರ್ಯಾಗ್ ರೇಸ್ ಒಳಗೆ 10 ಸೆಕೆಂಡ್ ಒಳಗೆ ಇವ್ರು ಕವರ್ ಮಾಡಿ ಇವ್ರು ಗೆದ್ದಾರಿ. ಇವರು ಇಬ್ರು ರೇಸರ್ ರೀ. ಫಸ್ಟ್ ಬೈಕ್ ರೇಸರ್. ಫಸ್ಟ್ ಟೈಮಿಂದ ಹಿಸ್ಟ್ರಿ ಸ್ವಿಫ್ಟ್ ಬರೀ 10 ಸೆಕೆಂಡ್ ಒಳಗೆ 400 ಮೀಟರ್ ರೀಚ್ ಆಗೈತೆ ರೀ. ಏನು ಸ್ಪೀಡ್ ಇತ್ತಂದ್ರಿ, ಮುಂದಿನ ಗಾಲಿ ಪೂರ ಎದ್ದ ಬಿಟ್ಟಿತ್ತು. ಗ್ಯಾಲಕ್ಸಿ ಪ್ಲಾಜಾ ಏಯಪ್ಪ, ಇದನ್ನು ಅಷ್ಟ ಕುಡಿದ್ರೆ ಹೊಟ್ಟೆ ತುಂಬ್ತೈತೆ ಅನ್ಸಾಕತ್ತೈತೆ ನಂಗೆ. ಯಾಕೆ ಬರ್ಗರ್ ಆಮೇಲೆ ತಿಂತೀನಿ ನೈಟ್. ಹಾಂ ನೈಟ್ ತಿಂತೀನಿ ಅಂದ್ರಲ್ಲ. ಇದಕ್ಕೇನಂತಾರೆ? ಸಂಡೇ ಸಂಡೇ ಡೆಸರ್ಟ್ನಾಗ ಸಂಡೇ. ಹಾಂ ಸ್ವಲ್ಪ ಭಾಳ ತಿಕ್ಕೈತಿ ಅಂತ ಬೆಸ್ಟಿಗೂ ಮೆಸೇಜ್ ಆಗ್ತದೆ ರಿಪ್ಲೈನ ಗೊತ್ತು ನೋಡ್ರಿ. ಹಿಂಗೆ ಮಾಡಬಾರ್ದು. ಅವ್ರು ಯಾರು ಬೆಸ್ಟಿ ನೋಡ್ರಿಪ್ಪ ಪ್ಲೀಸ್. ಅವ್ರ ನಮ್ಮ ಬೈ ಅವ್ರು ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡವಲ್ರಿ ಅಂತ. ಪಾಪ ಅವ್ರಿಗೆ ಯಾಕೆ ಹಿಂಗೆ ಮಾಡತ್ತೀರಿ? ಮಲ್ನಾಡು ಹುಡುಗಿನೂ ಮೆಸೇಜ್ ಮಾಡವಲ್ರಿ. ಮಲ್ನಾಡು ಹುಡುಗಿ ಸಿಗ್ತಾ ಇಲ್ಲ, ಸಿಗವಲ್ರಿ ಅವ್ರಿಗೆ. ಯಾರಾದರೂ ಸಿಕ್ಕಿದ್ರೆ 250 ಮಕ್ಕಳು ಹಾಂ ಐಡಿಗೆ ಮೆಸೇಜ್ ಹಾಕ್ಬಿಡಿ. ನಿಮ್ಮ ಇನ್ಸ್ಟಾಗ್ರಾಮ್ ಐಡಿ ರೀ ಅದೇ 250 ಮಕ್ಕಳು 250 ಮಕ್ಕಳು 250 ಕ್ರೆಡಿಟ್. ಓ 250 ಕಿಡ್ ಅಂತ ನೋಡ್ರಿ ಅವ್ರಿಗೆ ಇನ್ಸ್ಟಾಗ್ರಾಮ್ದಾಗ. ಯಾರು ಇಂಟ್ರೆಸ್ಟೆಡ್ ಅದೀರಿ ಮೆಸೇಜ್ ಮಾಡ್ಬೋದು. ಡ್ಯೂಕ್ 250 ಐತಲ್ರಿ ಡ್ಯೂಕ್ ನಿಮ್ದು. ಮಸ್ತ್ ಕರ್ಕೊಂಡು ಅಡ್ಡಾಡ್ಸಾರಿ. ಪೂರ ಧೂಳು ಹಿಡಿದು ಹೋಗೈತಿ. ಗಾಡಿ ಹೊರಗೆ ತೆಗಿಂಗಿಲ್ಲ. ಅದು ಅಶೋಕ್. ಓಕೆ ಡೈಲಿ ಓಡಾಡುತ್ತೆ ಅಶೋಕ್. ಏನಾದ್ರು ಬ್ರೋ ಗಾಡಿ ಮ್ಯಾಟ್ರ್ ಅಂತ ಬಂತು ಅಂದ್ರೆ ಪೈ ಅವ್ರದ್ದು ಅಂದ್ರೆ ನಮ್ಮ ವೈನಿ ಅವ್ರು ಮೆಸೇಜ್ ಮಾಡ್ಯಾರ ಈಗಾಗಲೇ. ಬೆಸ್ಟಿ ಅಂತ ನಮ್ಮ ವೈನಿ ಅದ. ಹಳೆ ವೈನಿ ಅಂದ್ರೆ 6 ಮಂತ್ಸ್ ಗ್ಯಾಪ್ದಾಗ ಇದ್ದಿದ್ದು ವೈನಿ. ಅವ್ರ ಸಂಬಂಧ ಕನ್ನಡ ಹಾಡಕ್ಯಾರ ನೋಡ್ರಿ. ಕಣ್ಣಾಗ ನೀರು ಬಂದವ್ರಿ ಆಲ್ರೆಡಿ ನಮ್ಮ ಹರ್ಷ ಬಾಯ್ ಅವ್ರು ನೋಡ್ರಿ. ಉಕ್ಕೇತಿಗೆ ಇನ್ನೊಂದು ಸ್ವಲ್ಪ ಲವ್ವರ್ ಬಾಯ್ ವೈನಿ ನೆನಪು ಬಂದ ಕಾಲ್ ಬಂದ ಬಿಡೋ ಅಂತ ಹೇಳ್ತಾರೆ. ಈಗ ಬರೀ ಅಳಸ್ತಾರ್ರಿ ನಮ್ಮ ಬಾಬಿಗ. ನಾ ಮಾಡ್ತೀನಿ ಬ್ಲಾಗ್. ಅದಕ್ಕೆ ನಂಗೆ ಮಾಡ್ತಿಲ್ಲ ಯಾಪ್ ಆಗ್ತೈತೆ ನೋಡಿ. ನಂಗೆ ಏನು ಇಷ್ಟೊತ್ತಕ ಸುಮ್ ಕುಂತ ಕ್ಯಾಮ್ರಾ ತೆಗಿತೇನಿ ಮಾಡ್ತಿ ಬ್ಲಾಗ್. ಅಯ್ಯೋ AC ಬಸ್ಸಿ ಬಂದಿಲ್ಲ ಚಿನ್ನಿ ನಾವು. ಛೇ ಒಂದೇ ಟೈಮ್ ಬಸ್ನಾಗ ಕುಂತ ಮಾಡಕತ್ತಿಲ್ವಾ ಬ್ಲಾಗ್. ಸೊ ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತ ಈಗ ಬಂದೇವಿ ಬಸ್ ಒಳಗೆ. ಆ್ಯಂಡ್ ಇಬ್ಬರು ನಮ್ಮ ಬೈಗಳು ಬಂದುಬಿಟ್ಟು ಹೋಗ್ಯಾರೆ. ನಂಗೆ ಒಂದು ಟೈಪ್ ಅನ್ಸತ್ತೈತಿ ಈಗ ವಾಪಸ್ ಹೋಗಿ ಮುಂದೆ. ಪಾಪ ಹಂಗೆ ಒಮ್ಮೆ ಸಡನ್ನಾಗಿ ಬಾಂಡಿಂಗ್ ದಿನದಾಗ ಇಷ್ಟು ಒಂದೇ ದಿನನೂ ಅಲ್ಲ, ಅರ್ಧ ದಿನದಾಗ ಎಲ್ಲ ಅವ್ರ ಮನೆಗೆ ಹೋಗಿ ಮಸ್ತ್ ಆಂಟಿ ಜೊತೆ ಅದೆಲ್ಲ ಬ್ಲಾಗ್ನಾಗ ಹೇಳ್ತೇನೆ ರೀ. ಬ್ಲಾಗ್ನಾಗ ನಾನು ಇರೋದಿಲ್ಲ ಹೋಗಿ ಹಿಂಗೆಲ್ಲ ಸೀನ್ ಆಗಿತ್ತು ರೀ. ಮಸ್ತ್ ಎಂಜಾಯ್ ಮಾಡಿದ್ವಿ ನಾವು. ಥ್ಯಾಂಕ್ ಯು ಸೊ ಮಚ್ ಇನ್ ಕೇಸ್ ಅವ್ರು ನೋಡೋಕಿದ್ದಾರೆ. ಯಾಕಂದ್ರೆ ಅವ್ರು ಕೆಲಸ ಬಿಟ್ಕೊಂಡು ನಮ್ಮ ಎಲ್ಲದೇ ಲೊಕೇಶನ್ ಪಿಕ್ ಮಾಡಿ ವಾಪಸ್ ಎಲ್ಲ ಅಡ್ಡಾಡಿಸಿ ಊಟ ಗೀಟ ಅದು ಮಾಡಿಸಿ ಮತ್ತು ಅವ್ರ ಮನೆಗೆ ಹೋಗಿ ಚಾಗಿ ಅದು ಕುಡಿದು ಮತ್ತು ವಾಪಸ್ ರೂಮಿಗೆ ತಂದು ಬಿಟ್ಟು ಮತ್ತು ಏನು ತಿಂದು ವಾಪಸ್ ಬಿಡಕ್ಕೆ ಬಂದಾರ. ಸೊ ಥ್ಯಾಂಕ್ ಯು ಸೊ ಮಚ್ ಇನ್ ಕೇಸ್ ನೋಡತ್ತಿದ್ರಿ ಅಂತಂದರೆ. ಆ್ಯಂಡ್ ಬರೀ ಫ್ಯಾಮಿಲಿ ಸಿಗೋಣ ಮುಂದೆ ಬ್ಲಾಗ್ದಾಗ. ಸೊ ತಪ್ಪಕ್ಕೆ STM ಸ್ಟೆಪ್ ಇಷ್ಟೇ ಸೆಕ್ಸಿ ಬಾಯ್ ಹಾಗಲ್ಲ. Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ.